ರಾಜ್ಯದಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದೆ. ಅಬ್ಬರದ ವರ್ಷಧಾರೆಯಿಂದ ಸಾಕಷ್ಟು ಕಡೆಗಳಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಒಂದಿಷ್ಟು ಅವಾಂತರಗಳಾದ್ರೆ, ಇನ್ನು ಜಿಲ್ಲಾವಾರು ನೋಡ್ತಾ ಹೋಗೋದಾದ್ರೆ ಅಲ್ಲಿ ನದಿಗಳಿಗೆ ಜೀವ ಕಳೆ ಬಂದಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯದಾದ್ಯಂತ ಅಬ್ಬರಿಸಿ ಬೊಬ್ಬಿರಿದ ವರುಣದೇವ. ಹಳ್ಳ ಕೊಳ್ಳ ಭರ್ತಿ, ಮೈದುಂಬಿ ಹರಿಯುತ್ತಿವೆ ನದಿ. ಮಳೆ ಮಳೆ ಮಳೆ. ರಾಜ್ಯದಲ್ಲಿ ವರುಣದೇವ ರೌದ್ರ ನರ್ತನ ಶುರು ಮಾಡಿದ್ದಾನೆ. ಬೆಂಗಳೂರು ಸೇರಿ ಕರುನಾಡಿನಲ್ಲಿ ಮುಂಗಾರು ಎಂಟ್ರಿಯಾಗಿದೆ. ಚಾಮರಾಜನಗರದಿಂದ ಬೀದರ್ವರೆಗೂ, ಬೆಳಗಾವಿಯಿಂದ ಚಿತ್ರದುರ್ಗದವರೆಗೂ, ದಕ್ಷಿಣ ಕನ್ನಡದಿಂದ ರಾಯಚೂರುವರೆಗೂ ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ರಸ್ತೆಗಳು ನದಿಗಳಾಗಿವೆ. ರಾಜಕಾಲುವೆ ಮಾಯವಾಗಿವೆ. ಲೇಔಟ್ಗಳಿಗೆ ಮಳೆ ನೀರು ನುಗ್ಗಿ ದ್ವೀಪಗಳಾಗಿವೆ. ಉತ್ತರ ಭಾಗದಲ್ಲಿ ನದಿಗಳು ತುಂಬಿವೆ. ಕರಾವಳಿ ಭಾಗದಲ್ಲಿ ರಸ್ತೆಗಳು ಕುಸಿಯುತ್ತಿವೆ. ಮನೆ ಗೋಡೆ ಕುಸಿದು 3 ವರ್ಷದ ಕಂದಮ್ಮ ಬಲಿ. ಮಗು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ. ಈ ಫೋಟೋದಲ್ಲಿ ಕಾಣುವ ಮಗುವಿನ ಹೆಸರು ಕೀರ್ತಿಕಾ ನಾಗೇಶ್ ಪೂಜಾರಿ. ಬೆಳಗಾವಿಯಲ್ಲಿ ನಿರಂತರ ಸುರಿದ ಮಳೆಗೆ 3 ವರ್ಷದ ಪುಟ್ಟ ಮಗು ಗೋಡೆ ಕುಸಿದು ಅಸುನೀಗಿದೆ. ಮಗುವನ್ನ ಕಳೆದುಕೊಂಡ ಕುಟುಂಬಸ್ಥರ ಗೋಳು ಹೇಳತಿರದು. ಕುಟುಂಬದವರು ರಸ್ತೆಯಲ್ಲೇ ಕುಳಿತು ಕಣ್ಣೀರಿಡ್ತಾ ಇದ್ರು. ಇದೇ ಘಟನೆಯಲ್ಲಿ ಮೃತ ಕೀರ್ತಿಕಾ ನಾಗೇಶ್ ಸಹೋದರಿ ಖುಷಿ ಪ್ರಾಣಾಪಾಯದಿಂದ ಬಚಾವಾಗಿದ್ದು, ತಾಯಿ ರೇಷ್ಮಾ, ಸಹೋದರಿ ಖುಷಿಗೂ ಗಂಭೀರ ಗಾಯವಾಗಿದ್ದು ಗೋಕಾಕ್ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು, ತಾಲೂಕು ಆಡಳಿತದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿಪ್ಪಾಣಿ ತಾಲೂಕಿನ ಕೆಳಹಂತದ ಸೇತುವೆಗಳು ಜಲಾವೃತ. ಮಂಗಳೂರಿನಲ್ಲಿ ಭಾರೀ ಮಳೆಗೆ ಮನೆಗಳಿಗೆ ಜಲದಿಗ್ಬಂಧನ. ಕಳೆದ 1 ವಾರದಿಂದ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕೆಳಹಂತದ ಸೇತುವೆಗಳು ಜಲಾವೃತವಾಗಿದ್ದು, ದೂದ್ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಬಾರವಾಡ್ ಕುನ್ನೂರು ಗ್ರಾಮಗಳ ರಸ್ತೆ ಸೇತುವೆ ಮುಳುಗಡೆಯಾಗಿದ್ದು, ಸಂಚಾರಕ್ಕೆ ಬದಲಿ ಮಾರ್ಗ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕರಾವಳಿಯಲ್ಲೂ ಮಳೆಯ ಆರ್ಭಟ ಜೋರಾಗಿದ್ದು, ನಗರದ ಹೊರವಲಯದ ಮರವೂರು ಬಳಿ ಮನೆಗಳಿಗೆ ನೀರು ನುಗ್ಗಿ ದ್ವೀಪದಂತಾಗಿ ಮನೆ ಒಳಗೆ ಹಾಗೂ ಹೊರಗೆ ನೀರು ನಿಂತು ಮನೆ ಕುಸಿದು ಬೀಳೋ ಆತಂಕ ನಿರ್ಮಾಣವಾಗಿದ್ದು, ಜೀವ ಭಯದಿಂದ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಪಂಚಗಂಗಾ ನದಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ. ಕಲ್ಲೋಳ ಸಮೀಪದ ಸೇತುವೆಗೆ ಮುಳುಗುವ ಭೀತಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಸುರಿದ ಮಳೆಗೆ ಕೊಲ್ಲಾಪುರದ ಪಂಚಗಂಗಾ ನದಿ ಒಳಹರಿವು ಪ್ರಮಾಣ ಹೆಚ್ಚಳವಾಗಿದ್ದು, ಪಂಚಗಂಗಾ ನದಿಗೆ ನಿರ್ಮಿಸಿದ್ದ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ವಾಹನಗಳ ಸಂಚಾರ ಸ್ಥಗಿತವಾಗಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಡಳಿತದಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಇನ್ನು ಕೃಷ್ಣಾ ನದಿಯಲ್ಲಿ 52,620 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಳವಾಗಿದೆ. ಇದರಿಂದ ಕಲ್ಲೋಳ ಗ್ರಾಮದ ಬಳಿ ನಿರ್ಮಿಸಲಾಗಿರುವ ಸೇತುವೆ ಮುಳುಗಲು 1 ಅಡಿ ಮಾತ್ರ ಬಾಕಿ ಇದೆ. ಯಾವುದೇ ಭದ್ರತೆ ಇಲ್ಲದ ಕಾರಣ ಜನರು ನದಿ ಪಾತ್ರಕ್ಕಿಳಿದು ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಇತ್ತ ವಿಜಯನಗರದಲ್ಲಿ ವರುಣನ ರೌದ್ರ ನರ್ತನದಿಂದ ಸುಮಾರು 50 ಎಕರೆ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ. ಹೆದ್ದಾರಿ ಪ್ರಾಧಿಕಾರ ಮಾಡಿದ ಎಡವಟ್ಟಿಗೆ ರೈತರ ಹೊಲಗಳಿಗೆ ಮಳೆ ನೀರು ನುಗ್ಗಿ ಲಕ್ಷಾಂತರ ಮೌಲ್ಯದ ಬೆಳೆ ನೀರು ಪಾಲಾಗಿದೆ. ಸಂಜಯ ನಗರದಲ್ಲಿ ಉರುಳಿ ಬಿದ್ದ ಬೃಹತ್ ಮರ. ಜಯನಗರದಲ್ಲಿ ಮರ ಬಿದ್ದು ಕಾರು, ಬೈಕ್ ಜಖಂ. ಇತ್ತ ಬೆಂಗಳೂರಿನಲ್ಲಿ ಮಳೆರಾಯ ನಿರಂತರವಾಗಿ ಅಬ್ಬರಿಸ್ತಾ ಇದ್ದು, ಕಳೆದ 2 ದಿನಗಳಿಂದ ಸಣ್ಣ ಪ್ರಮಾಣದ ಮಳೆಯಾಗ್ತಿದೆ. ನಿರಂತರ ಮಳೆ ಹಾಗೂ ಬಿರುಗಾಳಿಗೆ ಬೆಂಗಳೂರಿನ ಸಂಜಯನಗರ ಮುಖ್ಯ ರಸ್ತೆಯಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದ್ದು, ಕೆಲಕಾಲ ಟ್ರಾಫಿಕ್ ಸಮಸ್ಯೆ ಉಂಟಾಗಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಜಯನಗರದ 4th ಬ್ಲಾಕ್ನಲ್ಲಿ ಸುರಿದ ಸಣ್ಣ ಪ್ರಮಾಣದ ಮಳೆಗೆ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ರಸ್ತೆ ಪಕ್ಕ ಪಾರ್ಕ್ ಮಾಡಿದ್ದ 2 ಕಾರು, 2 ಬೈಕ್ ಜಖಮ್ಮಾಗಿದೆ. ಅದೇನೇ ಇರಲಿ, ಮುಂಗಾರು ಆರಂಭಕ್ಕೂ ಮುನ್ನ ರಾಜ್ಯದಲ್ಲಿ ವರುಣದೇವ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ನದಿಗಳಿಗೆ ಜೀವ ಕಳೆ ಬಂದಿದ್ದು ಅನ್ನದಾತ ಖುಷ್ ಆಗಿದ್ದಾರೆ. ಆದರೆ ಕೆಲವು ಸಾವು ನೋವುಗಳು ಕುಟುಂಬಸ್ಥರನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿವೆ. ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.